ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಶನಿವಾರದ ವ್ಲಾಗು. ಬೆಳಗ್ಗೆನೇ ಶುರು ಮಾಡಿಕೊಂಡೆ. ಬೆಳಗ್ಗೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಅನ್ಕೋತಾ ಇದ್ದೆ. ಆಮೇಲೆ ನೈಟೇ ನೆನ್ಕೊಂಡಿದ್ದೆ, ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಹಾಕಿ ಚಪಾತಿ ಮಾಡ್ಕೊಳ್ಳೋಣ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟೇ ಪ್ರಿಪೇರ್ ಆಗಿದ್ದೆ. ರಕ್ಷಿಗೆ ಅರ್ಲಿ ಮಾರ್ನಿಂಗ್ ಕ್ಲಾಸ್ ಇರುತ್ತಲ್ವ, ಅವಾಗೆಲ್ಲ ನನಗೆ ತುಂಬಾ ಟೈಮ್ ಸಾಕಾಗೋದೇ ಇಲ್ಲ, ಬೆಳಗ್ಗೆ ಟೈಮು. ಹಾಗಾಗಿ ನಾನು ತಿಂಡಿ ಮಾಡು ಮತ್ತು ರಕ್ಷಿನ ಕರ್ಕೊಂಡೋಗಿ ಡ್ರಾಪ್ ಮಾಡು ಇದೆಲ್ಲ ಆಗ್ತಾನೇ ಇರುತ್ತೆ. ಮತ್ತು ಶನಿವಾರ ಆಗಿರೋದ್ರಿಂದ ರಕ್ಷಿನ ಬೆಳಗ್ಗೆನೇ ಬೇಗ ಎಬ್ಬಿಸ್ಬೇಕು, ಅವ್ನು ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಬೇಕಲ್ವ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಎಷ್ಟು ಟೈಮ್ ಇದ್ರೂ ಬೆಳಗ್ಗೆ ಅಂತೂ ನಿಜ ನಂಗೆ ಸಾಕಾಗೋದೇ ಇಲ್ಲ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರೂ ಸುಧಾ ಕುಡಿಯೋದಕ್ಕೆ ಹೋಗಲ್ಲ ಶನಿವಾರ ಟೈಮ್ ಅಂತೂ. ಯಾಕಂದರೆ ನಾನು ಟೈಮ್ ತೊಗೊಂಡ್ರೆ ರಕ್ಷಿಗೆ ಟೈಮು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಅವತ್ತು ನಾನು ಟೈಮ್ ತೊಗೊಳ್ಳೋದಿಲ್ಲ. ಫಸ್ಟು ಅವ್ನ ಡ್ಯೂಟಿನೇ ಮಾಡ್ಕೋತಾ ಇರ್ತೀನಿ. ಅವ್ನಿಗೆ ತಿಂಡಿ ಮಾಡೋದು, ಅಲ್ಲೆಲ್ಲ ಕಾಯಿಸ್ಕೊಡೋದು, ಬಿಸಿನೀರು ಮಾಡೋದು, ಈ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ಬೇರೆ ಟೈಮ್ ಆದರೆ ನಮ್ಮ ಅತ್ತೆನೂ ಎದ್ದಿರ್ತಾರೆ, ನಾವು ಸ್ವಲ್ಪ ಆಚೆ ಕಡೆ ಹೋಗ್ಬಿಟ್ಟಿರ್ತೀವಿ ದೇನಿನ ಮನೆ ಹತ್ರ ಎಲ್ಲ. ಅತ್ತೆ ಎದ್ದು ಮಾಡ್ತಾರೆ, ಅಂದರೆ ರಕ್ಷಿಗೆ ಹಾಲೆಲ್ಲ ಕಾಯಿಸಿ ಕೊಟ್ಟಿರ್ತಾರೆ, ಬಿಸಿನೀರು ಕಾಯಿಸಿಟ್ಟಿರ್ತಾರೆ. ಆದರೆ ಶನಿವಾರ ಟೈಮು ನಾನೇ ಫಸ್ಟ್ ಅಡುಗೆ ಮನೆಗೆ ಹೋಗೋದ್ರಿಂದ ಆ ಡ್ಯೂಟಿ ಎಲ್ಲ ನನ್ನದಾಗಿರುತ್ತೆ. ಅದಕ್ಕೆ ಫಸ್ಟ್ ಎದ್ದಿದ ತಕ್ಷಣ ಬಿಸಿನೀರಿಗಿಟ್ಟು ಒಂದು ಕಡೆ ಬಿಸಿನೀರು ಕಾಯೋದಕ್ಕೆ ಇಟ್ಬಿಟ್ಟು ರಕ್ಷಿಗೆಲ್ಲ ಹಾಲನ್ನು ಕಾಯಿಸಿ ಆಮೇಲೆ ತಿಂಡಿಗೆ ಹಂಗೆ ಜೊತೆಲೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಹೆಣ್ಮಕ್ಳಿಗೆ ಯಾವ ಥರ ಅಂತ ಅಂದರೆ, ನಾನು ಹಿಂಗೆ ತಿಂಡಿ ಮಾಡಬೇಕಾದ್ರೆ ನಂದೀಶ್ವರ್ ಅದನ್ನೇ ರೇಗಿಸ್ತಾಯಿದ್ರು. ನಿನ್ನ ಮಗನಿಗಿಷ್ಟ ಅಂತ ನೋಡು ಇದನ್ನೆಲ್ಲ ಮಾಡ್ತಾಯಿದ್ಯಾ, ನನಗಿಷ್ಟ ಅಲ್ವ, ನನಗೆ ರೊಟ್ಟಿ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಅವ್ರಿಗೆ ಮಸಾಲ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡ್ಕೊಡೋದಂದರೆ ತಿನ್ನೋದಂದರೆ ತುಂಬ ಇಷ್ಟ, ಅದನ್ನು ಮಾಡಿಕೊಡು ಅಂತ ಹೇಳಿ ನಾನೇನೋ ಹಿಂಗೆ ಮಾತಾಡ್ತಾಯಿದ್ದೆ. ಏನು ಮಾಡ್ತಾಯಿದ್ಯಾ ಅಂದರೆ ರಕ್ಷಿಗೆ ಇಷ್ಟ ಅಂತ ಹೇಳಿ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ, ಪಾಲಕ್ ಸೊಪ್ಪು ಹಾಕಿ ಅಂತ ಹೇಳಿದೆ. ನೋಡು ನಿನ್ನ ಮಗನಿಗೆ ಇಷ್ಟ ಆಗೋದನ್ನೇ ಮಾಡ್ತೀಯಾ ಅಂತ ಹೇಳಿದ್ರು. ನಾನು ಎಲ್ಲರಿಗೂ ಇಷ್ಟ ಆಗೋದನ್ನು ಮಾಡಿಕೊಡ್ತೀನಿ, ಅದಕ್ಕೆ ನಾನು ರೇಗಿಸ್ತಾ ಇದ್ದೆ. ನಾನು ನಿಮ್ಗೆಲ್ಲರಿಗೂ ಇಷ್ಟ ಆಗೋದನ್ನೇ ಮಾಡ್ತೀನಿ, ನಿಮ್ಗೆಲ್ಲರಿಗೋಸ್ಕರ ಕೆಲಸ ಮಾಡ್ತೀನಿ, ನೀವು ನನಗೋಸ್ಕರ ಒಂದೇ ಒಂದು ದಿನ ಅಡುಗೆ ಮಾಡಿಕೊಡಿ ಅಂತ ಹೇಳಿ ರೇಗಿಸ್ತಾ ಇದ್ದೆ. ಅವರು ಅಡುಗೆ ಎಲ್ಲ ಮಾಡೋದಿಲ್ಲ. ಅದಕ್ಕೆ ನೀನು ಅದನ್ನೆಲ್ಲ ಮಾಡ್ಕೊ, ಬೇರೆ ಏನಾದರೂ ಕೆಲಸ ಇದ್ರೆ ಹೇಳೋ ಮಾಡಿಕೊಡ್ತೀನಿ ಅಂತ ನನ್ನನ್ನೇ ರೇಗಿಸ್ತಾಯಿದ್ರು. ಒಂಥರ ಹೆಣ್ಮಕ್ಳು ಅಂದರೆ ಹಂಗೆ ಅಲ್ವಾ, ಗಂಡ ಮಕ್ಕಳು ಅತ್ತೆ ಮಾವ ಅವ್ರಿಗೆಲ್ಲ ಅಡುಗೆ ಮಾಡಿಕೊಡೋದು, ಅವ್ರು ಹೇಳಿದ ಕೆಲಸ ಮಾಡೋದು, ಒಂಥರ ಒಂದು ಪುಟ್ಟ ಸಂಸಾರದಲ್ಲಿ ಏನೋ ನಾವು ಬೇರೆ ಏನೂ ಎಕ್ಸ್ಪೆಕ್ಟೇಷನ್ ಏನೂ ಇಟ್ಕೊಳ್ಳೋದೇ ಇಲ್ಲ. ಇಷ್ಟೇ ಒಂದು ಹೆಣ್ಮಕ್ಳಿಗೆ ಖುಷಿ ಪಡುವಂಥ ಒಂದು ವಿಚಾರ ಅಂದರೆ ಇಷ್ಟೇ ಅಂತ ಅನಿಸುತ್ತೆ. ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ನಾವೇನಾದರೂ ಅವ್ರು ಬಾಯ್ಬಿಟ್ಟು ಕೇಳಿದಾಗ ನಾವು ಮಾಡಿಕೊಟ್ರೆ ಅವ್ರು ತುಂಬ ಖುಷಿಪಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಆವಾಗ ನಮಗೆ ಅವರು ಏನು ಅದನ್ನೆಲ್ಲ ತಂದುಕೊಟ್ಟಷ್ಟೇ ಖುಷಿಯಾಗುತ್ತೆ. ಅವರೆಲ್ಲರೂ ನಗ್ನಗ್ತಾ ಚೆನ್ನಾಗಿದ್ಬಿಟ್ರೆ ನನಗೆ ಪರ್ಸ್ನಲಿ ಆ ಥರ ಇಷ್ಟ. ಎಷ್ಟೋ ಜನ ಹೆಣ್ಮಕ್ಳು ಇದನ್ನೇ ಲೈಕ್ ಮಾಡ್ತಾರೆ. ಪಾಪ ಹೊರಗಡೆ ಹೋಗಿ ಕೆಲಸ ಮಾಡಿ ಬರುವಂಥ ಹೆಣ್ಮಕ್ಳು ಸುಧಾ ನೋಡಿ ನಮ್ಗೆ ಸಾಕಾಯಿತು ಅಂತ ಅನ್ನಲ್ಲ. ಅವರು ಅಷ್ಟೇ, ಅವ್ರ ಫ್ಯಾಮಿಲಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಹೆಣ್ಮಕ್ಳೇ ಅವ್ರಿಗೆ ನಿಜ ಯಾರನ್ನು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನನಗೆ ಹೆಣ್ಮಕ್ಳಂದರೆ, ನಾನೊಬ್ಬಳು ಹೆಣ್ಮಗಳಾಗಿ ಅಂತ ಅಲ್ಲ, ನನಗೆ ಹೆಣ್ಮಕ್ಳಂದರೆ ತುಂಬಾ ಖುಷಿ. ಯಾಕಂದರೆ ಮಲ್ಟಿ ಟಾಸ್ಕರ್ ಅವರು, ಎಲ್ಲನೂ ಮಾಡ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ, ಮನೆಯೂ ನೋಡ್ಕೋತಾರೆ, ಹೊರ್ಗಡೆನೂ ಕೆಲಸ ಮಾಡ್ತಾರೆ, ಪ್ರತಿಯೊಂದೂ ಇದ್ರಲ್ಲಿ ಮಾಡಲ್ಲ, ನನಗಿದು ಬರಲ್ಲ ಅಂತ ಹೇಳಲ್ಲ. ನನಗೆ ಕೆಲವೊಂದು ಸರಿ ನಿಜ ಏನು ಅನಿಸುತ್ತೆ ಅಂತ ಅಂದರೆ, ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಏನದಕ್ಕಾದರೂ ಅಷ್ಟೇನೆ, ಗಂಡ ಅಂತ ಇದ್ರೂ ಅವ್ರು ಬರೀ ಗಂಡ ಅಷ್ಟೇ, ಅವ್ರು ನೋಡ್ಕೋತಾರೆ, ನಮ್ಮನ್ನು ಸಾಕ್ತಾರೆ. ನಾನು ಅದರಲ್ಲೇ ಎರಡು ಮಾತಾಡಲ್ಲ. ಆದರೆ ನಾವು ಪ್ರತಿಯೊಂದರಲ್ಲೂ ಯಾರ ಮೇಲೂ ಡಿಪೆಂಡ್ ಆಗದಿರೋ ರೀತಿ ಬದುಕಬೇಕು. ಅದು ಎಲ್ಲ ಥರನೂ ಅದು ನನ್ನ ಒಂದು ಅನುಭವ. ಅದಕ್ಕೆ ಚಿಕ್ಕವರೆಲ್ಲ ರೇಗಿಸ್ತಾ ಇರ್ತಾರೆ, ನಿನ್ನ ಥರ ನಾವು ಗಾಡಿ ಓಡಿಸೋದನ್ನು ಕಲ್ತ್ಕೋಬೇಕು ಅಂತ. ನಾನು ಅವಾಗ ಅವ್ರಿಗೆಲ್ಲರಿಗೂ ಹೇಳೋದು ಒಂದೇ ಮಾತು, ಯಾರ ಮೇಲೆ ಯಾರೂ ಡಿಪೆಂಡ್ ಆಗಬಾರ್ದು. ನೀವಂತೂ ಕಲೀಲಿಲ್ಲ, ಆದರೆ ನಮ್ಮ ಹುಡುಗರಿಗೆಲ್ಲರಿಗೂ ಅಷ್ಟೇ ನಾನು ಹೇಳೋದು, ನೀವು ಗಾಡಿ ಕಲ್ತ್ಕೊಳ್ರಿ ಅಂತ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲ ಹೆಣ್ಮಕ್ಳು ಗಾಡಿ ಓಡಿಸ್ತೀವಿ, ಇಬ್ಬರು ಗಾಡಿ ಓಡಿಸೋಲ್ಲ ಅಷ್ಟೇನೇ. ಎಲ್ಲದನ್ನು ಕಲ್ತಿರಬೇಕು ಹೆಣ್ಮಕ್ಳು. ಯಾವ ಟೈಮಲ್ಲಿ ಯಾವಾಗ ಏನು ನಮ್ಮ ಪ್ರಯೋಜನಕ್ಕೆ ಬರುತ್ತೆ ಅಂತ ಗೊತ್ತಿರಲ್ಲ. ಗೊತ್ತಿದೆ ಅಂತ ನಮಗೆ ತೋರಿಸ್ಕೊಳ್ದೇ ಇದ್ರೂ ಗೊತ್ತಿಲ್ಲದೆ ಇರೋ ಥರ ನಾವು ಎಲ್ಲನೂ ಕಲ್ತಿರಬೇಕು. ಇದು ನನ್ನ ಒಂದು ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಬಿಟ್ಟು ಬಂದೆ, ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಅಪ್ಪ, ಮನೆಗೆ ಬಂದ್ರೂ ಸ್ವೆಟ್ರು ಟೋಪಿ ಏನು ತೆಗಿಯೋದು ಬೇಡ ಅನ್ನೋಷ್ಟು ಸಿಕ್ಕಾಟೆ ಚಳಿ. ಸಖತ್ತು ಮಂಗಳ ಬೇರೆ ಬೀಳ್ತಾಯಿದೆ. ಬೆಳಗ್ಗೆ ಎಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ಬಾದಾಮಿ ಏನೂ ತಿಂದಿಲ್ಲ. ಮತ್ತು ರಾತ್ರಿನೇ
ನೆನೆಸಿಟ್ಟಿದ್ದೆ ನಾನು, ಅದನ್ನು ಕುಡಿಯೋದಕ್ಕಾಗಿಲ್ಲ. ಇವಾಗ ಆಲ್ರೆಡಿ ತಿಂಡಿ ಟೈಮ್ ಆಗಿದೆ, ಅದಕ್ಕೆ ನೋಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಕ್ಕಿಟ್ಟಿದ್ದೆ ನೆನೆಯೋಕ್ಕೆ. ಇನ್ನು ಸ್ವಲ್ಪ ನೀರು ಹಾಕಬೇಕಿತ್ತು, ಕಮ್ಮಿ ಆಗಿಬಿಟ್ಟಿದೆ. ನೆಂದಿದೆ ಕಾಳು, ಮಡಕೆ ಕಾಳನ್ನು ನೆಂದಿದೆ. ಈಗ ಅದನ್ನು ಸೋರ್ಲಿಡಬೇಕು. ನೋಡಿ ಹಿಂಗೆ ಮಕ್ಕಳು ಅಂತಲೇ ಇದ್ದಾಗ ಡೈಲಿ ಕರ್ಕೊಂಡೋಗೋದು ಕರ್ಕೊಬರೋದು, ಮತ್ತು ಬೆಳಗ್ಗೆ ನನ್ನ ಟೈಮಿಂಗ್ಸ್ಗೆ ಏನು ಮಾಡೋದಕ್ಕಾಗಲ್ಲ. ಒಂದೇ ಸರಿ ಇವಾಗ ಬೆಳಗ್ಗೆ ಬಿಸಿನೀರಂತೂ ಕುಡ್ದಿದ್ದೆ, ಹೇಳಿಲ್ವ ಒಂದು ಸೆಕೆಂಡು ಫ್ರೀ ಇರಲ್ಲ ಬೆಳಗ್ಗೆನೇ. ಫಸ್ಟು ತಿಂಡಿ ತಿಂದ್ಬಿಟ್ಟು ಹೊಲ್ದ ಹತ್ರ ಹಸು ಕಟ್ಟಾಕ್ಬೇಕಂತ. ಇವತ್ತು ನಂದೇಶ್ವರ ಹಸು ಕಟ್ಟಾಕ್ಬಿಟ್ಟು ನೇನೆ ಅಂದರು. ಹಸು ಎಲ್ಲ ಕಟ್ಟಾಕ್ಬಿಟ್ಟು ಆಮೇಲೆ ಬಂದು ಕಾಳನ್ನ ಮೊಳಕೆ ಕಟ್ತೀನಿ. ಯಾಕಂದರೆ ಪಾಪ ಹಸುಗಳಿಗೂ ಬಿಸಿಲಾಗ್ಬಿಡುತ್ತೆ, ಆಮೇಲೆ ಆಗೋದಿಲ್ಲ. ತಿಂಡಿನ ಪ್ರಿಪೇರ್ ಮಾಡ್ಕೋತೀನಿ. ಇವಾಗ ನನಗೆ ಚಪಾತಿ ಒಂದು ಹೊತ್ಕೋಬೇಕು ಅಷ್ಟೇ. ನೇನೆ ತಿಂಡಿ ಮಾಡೋಣ ಬನ್ನಿ. ಫಸ್ಟ್ ಚಪಾತಿ ಲಟ್ಟಿಸ್ಕೊಂಡ್ಬಿಡ್ತೀನಿ. ನನಗೆ ರಾತ್ರಿ ತುಪ್ಪ ಕನ್ಕಿಸಿದ್ದೆ ಅಲ್ವ ನಾನು, ಅದು ಹೋದ ವ್ಲಾಗಲ್ಲಿದೆ, ನೋಡ್ಕೊಂಬನ್ನಿ. ಯಾವ ರೀತಿ ತುಪ್ಪ ಬಂದಿದೆ ಅಂತ ತೋರಿಸ್ದೆ ನಿಮಗೆ. ಎಷ್ಟು ಮರಳಾಗಿ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಾ? ಎಷ್ಟು ಚೆನ್ನಾಗಿದೆ ನೋಡಿ ತುಪ್ಪ, ತುಂಬ ಚೆನ್ನಾಗಾಗಿದೆ. ಪ್ರತಿದಿನ ಖಾಲಿ ಹೊಟ್ಟೆಲೇನೆ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು 1 ಸ್ಪೂನ್ ತುಪ್ಪನ ತಿಂದರೆ, ಖಾಲಿ ಹೊಟ್ಟೆಲ್ಲೂ ತಿನ್ಬೋದು, ಆದಷ್ಟು ಖಾಲಿ ಹೊಟ್ಟೆಲೇ ಆದರೆ ತಿನ್ನಿ. ಬಿಸಿನೀರು ಕುಡಿದ್ಬಿಟ್ಟು ತಿಂದರೆ ಮೂಳೆಗಳು ತುಂಬ ಗಟ್ಟಿಯಾಗುತ್ತಂತೆ. ಊಟದಲ್ಲಾದ್ರೂ 1 ಸ್ಪೂನ್ ತುಪ್ಪ ಇರಲೇಬೇಕು ಪ್ರತಿನಿತ್ಯ. ಅದಕ್ಕೆ ನಂದೀಶ್ ಅವ್ರಿಗೆ ರೇಗಿಸ್ತಾ ಇದೆ, ನೀವು ತಿನ್ನಲ್ಲ ಅಂತ ಹೇಳ್ತಿರಲ್ಲ ಅಂಥವ್ರಿಗೆ ತುಪ್ಪ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೆ ನನಗಿಷ್ಟ, ರಕ್ಷಿಗೂ ಇಷ್ಟ ಆಗಲ್ಲ. ತಿನ್ನಲೇಬೇಕು ಅಂತ ಏನಿಲ್ಲ, ಅದು ಯಾವಾಗಾದರೂ ಒಂದೊಂದ್ಸರಿ ಹುಳಿ ಸಾಂಬಾರು, ಈ ಥರ ಸಾಂಬಾರಿಗೆ ತುಂಬ ಇಷ್ಟ ಆಗುತ್ತೆ ನನಗೆ. ತುಪ್ಪ ಅಂತ ತುಂಬ ಚೆನ್ನಾಗಿ ಘಮ 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 ಅಂತ ಇದೆ, ತುಂಬ ಚೆನ್ನಾಗಾಗಿದೆ. ನಿಮಗೆ ತುಪ್ಪ ಯಾವ ರೀತಿಯಾಗಿದೆ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ತೆಗೆದೆ. ಇವಾಗ ಫಸ್ಟು ಚಪಾತಿನ ಲಟ್ಟಿಸ್ಕೊಂಡು ಬೇಗ ಚಪಾತಿ ತಿಂದ್ಬಿಟ್ಟು ಹಸು ಹೊಡ್ಕೊಂಡು ಹೋಗ್ತೀನಿ. ಬಂದು ತಿಂಡಿ ತಿಂದು ಹೊಲ್ದ ಹತ್ರ ಹೋಗಿ ಹಸು ಎಲ್ಲ ಕಟ್ಟಾಕ್ಬಿಟ್ಟು ಬಂದೆ. ನಾನು ರೆಗ್ಯುಲರ್ ದಿನಚರಿ ಇದೇ ಥರ ಇರುತ್ತೆ, ಹಾಗಾಗಿ ನಾನು ಅದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ಲಿಲ್ಲ. ಬಂದು ಅಡುಗೆ ಮಾಡಿ ಅಡುಗೆಗಿಟ್ಟೆ, ಸಾಂಬಾರಿಗಿಟ್ಟೆ, ಮತ್ತು ಕಾಳುಗಳನ್ನೆಲ್ಲ ಬೆಳಗ್ಗೆ ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ನಲ್ಲ ಅದನ್ನು ಮೊಳಕೆ ಕಟ್ಟಿ, ಬೆಳಗ್ಗೆ ನಾನು ನೆನೆ ಹಾಕಿರುವಂಥ ಕಾಮಕಸ್ತೂರಿ ಬೀಜನೂ ಸುಧಾ ಅದು ಬಿಸಿನೀರಲ್ಲಿ ನೆನೆ ಹಾಕಿಟ್ಟು ಹೋಗಿ, ನಾನು ನೈಟೇ ನೆನೆ ಹಾಕಿರ್ತೀನಿ. ಅದನ್ನು ಸ್ವಲ್ಪ ನನಗೆ ಜಾಸ್ತಿ ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕುಡಿತೀನಿ. ಮಧ್ಯಾಹ್ನದವರೆಗೂ ಏನಾದರೂ ಮಿಕ್ಕೊಂಬಿಟ್ರೆ ಅದು ನನಗೆ ಒಂದು ಕಡೆ ಇಟ್ಟು, ನನಗೆ ಯಾವಾಗ ನೀರು ಕುಡಿಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ಅದರೊಳಗಡೆ ಬಾಟ್ಲ್ ಒಳಗಡೆ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಆದಷ್ಟು ಆ ರೀತಿ ಮಾಡಿಕೊಂಡು ಕುಡಿತೀನಿ, ವೇಸ್ಟ್ ಮಾಡೋದಕ್ಕೂ ಆಗಲ್ಲ. ಕಾಳನ್ನ ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಸೋರ್ಲಿಕ್ತಾ ಇದ್ದೀನಿ. ಮಟ್ಕದ ಕಾಳು ಮತ್ತು ಹೆಸ್ರು ಕಾಳು ವೀಕ್ಲಿ 2 ಟೈಮ್ಸ್ ಆದ್ರೂ ಮೊಳಕೆ ಕಾಳನ್ನ ತಿನ್ನಬೇಕು. ಮೊಳಕೆ ಕಟ್ಟಿದ ಕಾಳನ್ನು ತಿನ್ನಲೇಬೇಕು. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗಿನ್ನೇನು ಬೇರೆ, ನಾವು ಆದಷ್ಟು ಸೊಪ್ಪು ತರಕಾರಿ ಎಲ್ಲನೂ ತಿಂತೀವಿ. ಅದರಲ್ಲಿ ಸ್ವಲ್ಪ ಜಾಸ್ತಿ ಹೆಸ್ರು ಕಾಳನ್ನು ಸುಧಾ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ರತಿದಿನ 1-2 ದಿನ, ಈಗಂತೂ ರೆಗ್ಯುಲರಾಗಿ ಹೆಸ್ರು ಕಾಳು ಸಲಾಡ್ನ ಮಾಡ್ತಾನೆ ಇದ್ದೀನಿ ಬಿಡಿ. ಫೇವ್ರೇಟ್ ಆಗಿಬಿಟ್ಟಿದೆ. ಅವಾಗ ಸ್ವಲ್ಪ ನನಗೆ ಅಂತ ಮಾಡ್ಕೋತಾ ಇದ್ದೆ, ಆಮೇಲೆ ರಕ್ಷಿಲಮ್ಮ ನನಗೂ ಮಾಡಮ್ಮ ನನಗೂ ಇಷ್ಟ ಅಂತ ಹೇಳಿದ. ಮತ್ತು ನಂದೀಶ್ ಅವರೂ ಇದೆಲ್ಲ ತಿಂತಾರೆ, ಹಾಗಾಗಿ ನಮ್ಮನೆ ರೆಗ್ಯುಲರಾಗಿ ಇವಾಗ ಹೆಸ್ರು ಕಾಳನ್ನು ಮೊಳಕೆ ಕಟ್ಟಿ ಸಲಾಡ್ನ ಮಾಡ್ತಾನೆ ಇರ್ತೀನಿ. ಆದರೂ ನೀರು ಸ್ವಲ್ಪ ಮಿಕ್ಕಿತ್ತಲ್ಲ, ನೆನೆ ಹಾಕಿದ್ದಿದ್ದು ಸೋರ್ಲಿಕ್ಕಿದ್ನಲ್ಲ, ಅದ್ರ ನೀರಿತ್ತು, ಅದನ್ನು ತೊಗೊಂಬಂದು ಗಿಡಕ್ಕೆ ಹಾಕ್ತೆ. ನಮ್ಮ ಗಿಡ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ನಂದೀಶ್ವರ ಏನೋ ಶೋ ಗಿಡ ಅಂತ ತಂದುಕೊಟ್ಟಿದ್ರು, ನನಗೂ ಗೊತ್ತಿಲ್ಲ ಆ ಗಿಡ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತೆ. ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಅದು ಬೆಳೆದ ಮೇಲೆ ಯಾವ ರೀತಿ ಬರುತ್ತೋ ಅಂತ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ. ಅದು ತುಂಬ ದೊಡ್ಡ ಗಿಡ ಆಗುತ್ತೆ ಅಂತಲೇ ಅಂದರು. ಪಾಟುಗೆ ಸ್ವಲ್ಪ ಜಾಸ್ತಿ ಆಯಿತು, ಇದು ನೀನು ಒಂದೊಂದು 2 ಹಾಕಬೇಕಾಯ್ತು ಅಂತ. ನನಗೆ ಗೊತ್ತಾಗಲಿಲ್ಲ ಯಾವ ಥರ ಅಂತ. ಏನಾದರೂ ಗೊತ್ತಿದ್ರೆ ಒಂದು ಐಡಿಯಾ ಇದ್ದರೆ ಹಾಕ್ಬೋದಿತ್ತು, ನನಗೇನೋ ಐಡಿಯಾ ಇರಲಿಲ್ಲ ಅಲ್ವಾ. ಹಾಗಾಗಿ ಒಂದಕ್ಕೆ 4 ಏನೋ ಹಾಕ್ಬಿಟ್ಟಿದ್ದೀನಿ. ಅದನ್ನು ಆಮೇಲೆ ತೆಗೆದು ಬೇರೆದಕ್ಕೆ ಹಾಕ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಫಸ್ಟ್ ಗಿಡ ಚೆನ್ನಾಗಿ ಬರಲಿ. ಒಂದು ಕಡೆ ಅಡುಗೆಗಿಟ್ಟೆ, ಬೇರೆ ಕೆಲಸಗಳನ್ನ ಮಾಡಿಕೊಂಡು ಮತ್ತು ಮಜ್ಜಿಗೆನೂ ಕಡಿದು ಒಂದು ಕಡೆ ಇಟ್ಟೆ. ಈಗಂತೂ ತುಂಬಾ ಬಿಸಿಲು ಜಾಸ್ತಿ, ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ನಾನು ಬಂದಿದ್ದ ತಕ್ಷಣ ತಿಂಡಿ ಎಲ್ಲ ಆಯಿತಾ, ತಿಂಡಿ ಆಗಿ ನಾನು ಅಡುಗೆ ಮನೆ ಕೆಲಸ ಮುಗಿಸಿ
ಹೊಲ್ದ ಹತ್ರ ಏನಾದರೂ ನಂದಿಚೋರು ಇಲ್ಲಾಂದರೆ ನಾನೇ ಹಸು ಕಟ್ಟಾಕ್ಬಿಟ್ಟು ಬಂದು ನಾನು ಅಡುಗೆ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ಏನಾದರೂ ನೈಟೇ ಸಾಂಬಾರು ಇದ್ದರೆ ನನಗೆ ಈ ಒಂದು ರಿಸ್ಕ್ ಇರೋದಿಲ್ಲ, ಬೇರೆ ಕೆಲಸ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಮಧ್ಯಾಹ್ನದ ಅಡುಗೆನೆಲ್ಲ ಪ್ರಿಪೇರ್ ಮಾಡಿಕೊಂಡು ಒಂದು ಕಡೆ ಇಟ್ಟು ಆಮೇಲೆ ಮತ್ತೆ ಕ್ಲೀನಿಂಗ್ ಕೆಲಸ. ಅಡುಗೆ ಆದಮೇಲೆ ಕ್ಲೀನ್ ಮಾಡು, ತಿಂಡಿ ಆದಮೇಲೆ ಕ್ಲೀನ್ ಮಾಡು. ಹೆಣ್ಮಕ್ಳಿಗಂದರೆ ಏನಿಲ್ಲ, ಬರೀ ಕ್ಲೀನಿಂಗ್ ಕೆಲಸನೇ ಜಾಸ್ತಿ. ನೋಡಿ, ನಾನು ಬೆಳಗ್ಗೆ ಬಾದಾಮಿ ಸುಧಾ ತಿಂದಿರಲಿಲ್ಲ. ಈ ನೀರನ್ನು ಹಂಗೆ ಇತ್ತು. ಅದಕ್ಕೆ ಅದನ್ನು ಇನ್ನೇನು ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಒಂದು ವಾಟ್ರ್ ಬಾಟ್ಲಿಗೆ ಹಾಕ್ಕೊಂಡು ಸಂಜೆವರೆಗೂ ಕುಡಿಯೋಣ, ಹೆಂಗೂ ಖಾಲಿ ಆಗುತ್ತೆ ಅಂಥೇಳಿ ಈ ರೀತಿ ಐಡಿಯಾನ ಮಾಡ್ಕೊಂಡು ಸಂಜೆವರೆಗೂ ಕುಡಿತಾ ಇದ್ದೀನಿ. ತುಂಬಾ ತಂಪು ದೇಹಕ್ಕೆ. ಇದನ್ನು ಯೂಸ್ ಮಾಡಿ ನೋಡಿ. ಬಾಡಿ ಯಾರು ತುಂಬ ಹೀಟಾಗಿರೋರು ಇದನ್ನು ಯೂಸ್ ಮಾಡಿದ್ರೆ ತುಂಬ ತಂಪಾಗಿ ಚೆನ್ನಾಗಿರುತ್ತೆ. ನನ್ನ ಶನಿವಾರದ ರುಟೀನ್ ಇದೇ ರೀತಿ ಇರುತ್ತೆ. ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.